ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 20ನೇ ಅಧ್ಯಾಯ ಅಮೆರಿಕದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಮುಂದುವರಿದ ಭಾಗ. ಸ್ವಾಮೀಜಿ ಸ್ವತಃ ತಾವೇ ಒಬ್ಬ ಪ್ರವಾದಿಯಾಗಿದ್ದರು. ಅವರ ಮಾತುಗಳೇ ಸ್ವಯಂ ಪೂರ್ಣ ಶಾಸ್ತ್ರಗಳಾಗಿದ್ದವು. ಅವರ ಮಾತಿಗೆ ಯಾವ ಇತರ ಗ್ರಂಥದ ಪ್ರಮಾಣವೂ ಬೇಕಿರಲಿಲ್ಲ. ಆದರೂ ಅವರು ತಮ್ಮ ಸನಾತನ ಸಂಪ್ರದಾಯವನ್ನು ಬಿಟ್ಟುಕೊಡಲಿಲ್ಲ. ತಮ್ಮ ಪ್ರತಿಯೊಂದು ಬೋಧನೆಯನ್ನು ಅವರು ಅಧಿಕೃತ ಶಾಸ್ತ್ರವಾಕ್ಯಗಳ ಬೆಳಕಿನಲ್ಲೇ ಎತ್ತಿ ಹಿಡಿಯುತ್ತಿದ್ದರು ಮತ್ತು ಉಪನಿಷತ್ತುಗಳೇ ಮೊದಲಾದ ಕೆಲವು ಹಿಂದೂ ಶಾಸ್ತ್ರಗ್ರಂಥಗಳನ್ನು ನೇರವಾಗಿ ಬೋಧಿಸಬೇಕೆಂದು ಅವರು ಬಯಸಿದರು. ಆದರೆ ಅಮೆರಿಕದಲ್ಲಿ ಅವರು ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದ ಸಮಯದಲ್ಲಿ ಅವರಿಗೆ ಬೇಕಾದಂತಹ ಸಂಸ್ಕೃತ ಗ್ರಂಥಗಳು ಲಭ್ಯವಿರಲಿಲ್ಲ. ಈ ಕೆಲವು ಗ್ರಂಥಗಳು ಅವರಿಗೆ ತುರ್ತಾಗಿ ಬೇಕಾಗಿದ್ದರಿಂದ ಭಾರತದಿಂದ ಅವುಗಳನ್ನು ತರಿಸಿಕೊಂಡರು. ಇವು ಅವರ ಕೈ ಸೇರುವಲ್ಲಿ ಬಹಳ ತಡವಾಯಿತಾದರೂ ತುಂಬ ಉಪಯುಕ್ತವಾಗಿ ಪರಿಣಮಿಸಿದವು. ತಾವು ಬೋಧಿಸುತ್ತಿದ್ದ ರಾಜಯೋಗ ಜ್ಞಾನಯೋಗಗಳನ್ನು ಸ್ವಾಮೀಜಿ ಆಮೂಲಾಗ್ರವಾಗಿ ಅರಿತುಕೊಂಡಿದ್ದರಲ್ಲದೆ ಅವುಗಳನ್ನು ಸ್ವತಃ ಅಭ್ಯಸಿಸಿ ಸಾಕ್ಷಾತ್ಕರಿಸಿಕೊಂಡಿದ್ದರು ಮತ್ತು ಆ ವಿಷಯವನ್ನು ಅವರೇ ತಮ್ಮ ಶಿಷ್ಯರಿಗೆ ಹೇಳಿದ್ದರು. ಅಲ್ಲದೆ ರಾಜಯೋಗವನ್ನು ಅವರು ಪಾಶ್ಚಾತ್ಯ ಮನೋವಿಜ್ಞಾನ ಹಾಗೂ ನರಮಂಡಲ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದರು. ಸಾಧಕರಾಗಿ ಸ್ವಾಮೀಜಿಯ ಬಳಿಗೆ ಬಂದಿದ್ದ ಅವರ ಶಿಷ್ಯರು ಯೋಗದ ಆಧ್ಯಾತ್ಮಿಕ ಅಂಶಗಳಲ್ಲಿ ಹಾಗೂ ಅನುಷ್ಠಾನ ಯೋಗ್ಯವಾದ ವಿವರಗಳಲ್ಲಿ ಆಸಕ್ತರಾಗಿದ್ದರು. ಆದರೆ ಯೋಗಾಭ್ಯಾಸದಲ್ಲಿ ನರಮಂಡಲ, ಮೆದುಳು, ಮನಸ್ಸು ಇವುಗಳದು ಪ್ರಮುಖ ಪಾತ್ರ. ಆದ್ದರಿಂದ ಯೋಗದ ರಹಸ್ಯಗಳನ್ನು ವಿವರಿಸುವಾಗ ಸ್ವಾಮೀಜಿ ನರಮಂಡಲದ ರಚನೆ, ಮೆದುಳು, ನರಮಂಡಲ, ಮನಸ್ಸುಗಳ ಪರಸ್ಪರ ಸಂಬಂಧವೇ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸಬೇಕಾಗುತ್ತಿತ್ತು. ಈ ವಿವರಣೆಗಳೆಲ್ಲ ಎಷ್ಟು ಅದ್ಭುತವಾಗಿರುತ್ತಿದ್ದುವೆಂದರೆ ಈ ಬಗ್ಗೆ ತಿಳಿದ ಹಲವಾರು ಹೆಸರಾಂತ ವೈದ್ಯರು, ಮನಃಶಾಸ್ತ್ರಜ್ಞರು ಅವುಗಳಿಂದ ಆಕರ್ಷಿತರಾದರು. ಅಲ್ಲದೆ ಅನೇಕರು ಆ ವಿವರಣೆಗಳು ಸರಿ ಎಂದು ಸಮರ್ಥಿಸಿದರು. ಸ್ವಾಮೀಜಿಯ ಅನೇಕ ಹೇಳಿಕೆಗಳ ಬಗ್ಗೆ ನೂತನ ಶೋಧನೆಗಳು ನಡೆಯಬೇಕೆಂದು ಕೆಲವರು ಅಭಿಪ್ರಾಯಪಟ್ಟರು. ಕ್ರಮಬದ್ಧವಾದ ದೀರ್ಘ ಧ್ಯಾನದಿಂದ ಮನಸ್ಸಿನ ಹಲವಾರು ಸುಪ್ತ ಶಕ್ತಿಗಳು ಜಾಗೃತವಾಗುತ್ತವೆ ಹಾಗೂ ಅತೀಂದ್ರಿಯ ಅನುಭವಗಳಾಗುತ್ತವೆ ಎಂಬ ಸ್ವಾಮೀಜಿಯ ಮಾತು ಸುಪ್ರಸಿದ್ಧ ಮನೋವಿಜ್ಞಾನಿಗಳ, ಮುಖ್ಯವಾಗಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ವಿಲಿಯಂ ಜೇಮ್ಸ್ ರವರ ಆಸಕ್ತಿಯನ್ನು ಕೆರಳಿಸಿತು. ಅಲ್ಲಿಯವರೆಗೆ ಇಂದ್ರಿಯಾತೀತವಾದ ಎಲ್ಲ ಅನುಭವಗಳು ಪವಾಡಗಳೆಂದು ಪರಿಗಣಿಸಲ್ಪಡುತ್ತಿದ್ದವು ಎಂಬುದನ್ನು ಇಲ್ಲಿ ಗಮನಿಸಬೇಕು. ನ್ಯೂಯಾರ್ಕಿನಲ್ಲಿ ಸ್ವಾಮೀಜಿ ತಮ್ಮ ನಿಯೋಜಿತ ತರಗತಿಗಳನ್ನು ತೆಗೆದುಕೊಳ್ಳುವುದಲ್ಲದೆ ಆಗಾಗ ಇತರೆಡೆಗಳಲ್ಲಿ ಕೆಲವು ಗುಂಪುಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಅಲ್ಲಿನ ಒಬ್ಬ ಭಾರೀ ಶ್ರೀಮಂತನ ಮಗಳಾದ ಮಿಸ್ ಕಾರ್ಬಿನ್ ಎಂಬಾಕೆ ತನ್ನ ಮನೆಯಲ್ಲಿ ಆಹ್ವಾನಿತರಾದ ಕೆಲವರಿಗಾಗಿ ತರಗತಿಗಳನ್ನು ತೆಗೆದುಕೊಳ್ಳಬೇಕೆಂದು ಸ್ವಾಮೀಜಿಯನ್ನು ಕೇಳಿಕೊಂಡಳು. ಮಿಸ್ ಕಾರ್ಬಿನ್ ಬುದ್ಧಿವಂತೆ ಹಾಗೂ ಆಧ್ಯಾತ್ಮಿಕ ಮನೋವೃತ್ತಿಯವಳು ಎಂದು ಕಂಡುಕೊಂಡಿದ್ದ ಸ್ವಾಮೀಜಿ ಅವಳ ಮೇಲಿನ ವಿಶ್ವಾಸದಿಂದ ತರಗತಿಗಳನ್ನು ತೆಗೆದುಕೊಳ್ಳಲು ಒಪ್ಪಿದರು. ಸುಮಾರು 12 ಜನರ ತರಗತಿ ಅದು. ಭಾರೀ ಶ್ರೀಮಂತಳಾದ ಕಾರ್ಬಿನ್ನಳ ಈ ಅತಿಥೇಯರು ಅವಳ ವರ್ಗಕ್ಕೆ ಸೇರಿದವರೇ. ಆದರೆ ಸ್ವಾಮೀಜಿಗೆ ತಮ್ಮ ವಿದ್ಯಾರ್ಥಿಗಳು ಬಡವರೋ ಶ್ರೀಮಂತರೋ ಎಂಬುದರ ಗಣನೆಯೇ ಇರಲಿಲ್ಲ. ಇವರ ಪೈಕಿ ಶ್ರದ್ಧಾವಂತರು, ಆಧ್ಯಾತ್ಮಿಕ ಪ್ರವೃತ್ತಿಯವರು ಇದ್ದಾರೆಯೇ ಎಂಬುದಷ್ಟೇ ಅವರ ಆಲೋಚನೆ. ಭಾನುವಾರಗಳಂದು ನಡೆಯುತ್ತಿದ್ದ ಈ ತರಗತಿ 1 ತಿಂಗಳ ಕಾಲ ಹೇಗೋ ಸಾಗಿತು. ಆದರೆ ಈ ಶ್ರೀಮಂತ ವಿದ್ಯಾರ್ಥಿಗಳಿಗಿಂತ ತಮ್ಮ ಬಡ ಕುಟೀರಕ್ಕೆ ಬರುವ ವಿದ್ಯಾರ್ಥಿಗಳು ಎಷ್ಟೋ ಮೇಲು ಎಂದು ಸ್ವಾಮೀಜಿಗೆ ಅನ್ನಿಸಿತು. ಆದ್ದರಿಂದ ಅವರು ಈ ತರಗತಿಗಳನ್ನು ಅಲ್ಲಿಗೆ ಅಂತ್ಯಗೊಳಿಸಿದರು.
ಈ ಬಗ್ಗೆ ಅವರು ಶ್ರೀಮತಿ ಸಾರಾಬುಲ್ಗೆ ಪತ್ರವೊಂದರಲ್ಲಿ ಬರೆದರು. ನಾನು ಕಳೆದ ವಾರ ಮಿಸ್ ಕಾರ್ಬಿನ್ನಳ ಬಳಿಗೆ ಹೋಗಿ ಇನ್ನು ಈ ತರಗತಿಗಳನ್ನು ಮುಂದುವರಿಸಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟೆ. ಈ ಪ್ರಪಂಚದ ಇತಿಹಾಸದಲ್ಲಿ ಯಾವುದಾದರೂ ಒಂದು ದೊಡ್ಡ ಕೆಲಸ ಶ್ರೀಮಂತರಿಂದ ಸಾಧ್ಯವಾಗಿದೆಯೇ? ಎಂದೆಂದಿಗೂ ಅದು ಸಾಧ್ಯವಾಗುವುದು ಬುದ್ಧಿ ಹೃದಯಗಳಿಂದಲೇ ಹೊರತು ಹಣದ ತೈಲಿಯಿಂದಲ್ಲ. ಹೀಗೆ ಬರೆದರು. ಇಲ್ಲಿ ಸ್ವಾಮೀಜಿ ಹಣದ ಪ್ರಾಮುಖ್ಯತೆಯನ್ನು ಅಲ್ಲಗಳೆಯುತ್ತಿಲ್ಲ, ಬದಲಾಗಿ ಅದೇ ಎಲ್ಲಕ್ಕಿಂತ ಮಿಗಿಲಾದದ್ದಲ್ಲ ಎಂಬುದನ್ನು ತೋರಿಸಿಕೊಡುತ್ತಿದ್ದಾರೆ. ಅವರು ಅಮೆರಿಕೆಗೆ ಬಂದ ಒಂದು ಮುಖ್ಯ ಉದ್ದೇಶವೇ ಧನ ಸಂಗ್ರಹಣೆಯಲ್ಲವೇ? ಆದರೆ ಕೇವಲ ಹಣ ಮಾತ್ರ ಇದ್ದು ಅದನ್ನು ನಿರ್ವಹಿಸಬಲ್ಲ ಬುದ್ಧಿಯನ್ನು ಯೋಗ್ಯತೆಯನ್ನೂ ಹೊಂದಿರುವ ಜನರಿಲ್ಲದಿದ್ದರೆ ಆ ಹಣದಿಂದೇನು ಪ್ರಯೋಜನವಾಗಬಲ್ಲದು? ಅಲ್ಲದೆ ಅಪಾರವಾದ ಹಣವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕಾದರೂ ವಿವೇಕ ಪ್ರಜ್ಞೆ ಬೇಕೇ ಬೇಕು. ಆದ್ದರಿಂದ ಕೇವಲ ಹಣವಂತರಿಂದ ಯಾವ ಮಹಾಕಾರ್ಯವೂ ಆಗಿಯೂ ಇಲ್ಲ, ಆಗುವುದೂ ಇಲ್ಲ ಎನ್ನುತ್ತಾರೆ ಸ್ವಾಮೀಜಿ. ಈ ಅವಧಿಯಲ್ಲಿ ಹಲವಾರು ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿದರು. ಈ ಉಪನ್ಯಾಸಗಳ ಮೂಲಕ ಅವರ ಸಂಪರ್ಕಕ್ಕೆ ಬಂದವರಲ್ಲಿ ಕುಮಾರಿ ಲಾರಾ ಗ್ಲೆನ್ ಒಬ್ಬಳು. ಈಕೆ ಅವರ ಶಿಷ್ಯೆಯಾದಳಲ್ಲದೆ ಮುಂದೆ ಸೋದರಿ ದೇವಮಾತಾ ಎಂಬ ಹೆಸರಿನಿಂದ ಬ್ರಹ್ಮಚಾರಿಣಿಯಾದಳು. ಅದಾಗಲೇ ಅವಳು ಹಿಂದೂ ಧರ್ಮದ ಬಗ್ಗೆ ಓದಿಕೊಂಡಿದ್ದಳು ಮತ್ತು ಸ್ವಾಮೀಜಿಯ ಬಗ್ಗೆಯೂ ಕೇಳಿ ತಿಳಿದಿದ್ದಳು. ಆದರೆ ಅವರನ್ನು ಕಣ್ಣಾರೆ ನೋಡಿರಲಿಲ್ಲ. ಮೊದಲ ಸಲ ಅವರ ಉಪನ್ಯಾಸವನ್ನು ಕೇಳಲೆಂದು ಬಂದಾಗ ತನಗಾದ ಅನುಭವವನ್ನು ಮಿಸ್ ಲಾರಾ ಗ್ಲೆನ್ ಹೀಗೆ ಬಣ್ಣಿಸುತ್ತಾಳೆ. ಒಂದು ದಿನ ನಾನು ಮ್ಯಾಡಿಸನ್ ಅವೆನ್ಯೂದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ವಿಶ್ವ ಭ್ರಾತೃತ್ವ ಭವನದ ಕಿಟಕಿಯಲ್ಲಿ ಒಂದು ಸಣ್ಣ ಸೂಚನಾ ಫಲಕವನ್ನು ನೋಡಿದೆ. ಅದರಲ್ಲಿ ಮುಂದಿನ ಭಾನುವಾರ ಅಪರಾಹ್ನ 3 ಗಂಟೆಗೆ ಇಲ್ಲಿ ಸ್ವಾಮಿ ವಿವೇಕಾನಂದರು ವೇದಾಂತ ಎಂದರೇನು ಎಂಬ ವಿಷಯವಾಗಿಯೂ, ಅದರ ಮುಂದಿನ ಭಾನುವಾರ ಯೋಗ ಎಂದರೇನು ಎಂಬ ವಿಷಯವಾಗಿಯೂ ಮಾತನಾಡುತ್ತಾರೆ ಎಂದು ಬರೆದಿತ್ತು. ನಾನು ಆ ದಿನ ಅಲ್ಲಿಗೆ 3 ಗಂಟೆಗೆ 20 ನಿಮಿಷವಿರುವಾಗಲೇ ಹೋದೆ. ಸಭಾಭವನ ಆಗಲೇ ಅರ್ಧಕ್ಕಿಂತ ಹೆಚ್ಚು ಭರ್ತಿಯಾಗಿತ್ತು. ಅದು ಅಷ್ಟೇನೂ ದೊಡ್ಡದಲ್ಲ, ಅದನ್ನೊಂದು 1000 ಎನ್ನಬಹುದು. 3 ಗಂಟೆಯಾಗೋ ಹೊತ್ತಿಗೆ ಆ 1000 ಮೆಟ್ಟಲು, ಕಿಟಕಿಗಳ ಗೂಡುಗಳು, ಕಟಕಟೆ ಎಲ್ಲವೂ ತಮ್ಮ ಸಾಮರ್ಥ್ಯ ಮೀರಿ ತುಂಬಿದ್ದವು. ಆ 1000ವಿದ್ದುದು 2ನೆಯ ಮಹಡಿಯಲ್ಲಿ. ಸ್ವಾಮೀಜಿಯ ಮಾತುಗಳ ಕೆಲವು ತುಣುಕುಗಳು ಅಸ್ಪಷ್ಟವಾಗಿಯಾದರೂ ಕೇಳಿಸಿಯಾವೆಂಬ ಆಸೆಯಿಂದ ಕೆಲವರು ಕೆಳಗಡೆಯೂ ನಿಂತಿದ್ದರು. ಇದ್ದಕ್ಕಿದ್ದಂತೆ ಸಭೆ ನಿಶ್ಶಬ್ದವಾಯಿತು. ಮೆಟ್ಟಿಲ ಮೇಲೆ ಹೆಜ್ಜೆಯ ದನಿ ಕೇಳಿಸಿತು. ಸ್ವಾಮಿ ವಿವೇಕಾನಂದರು ರಾಜಗಾಂಭೀರ್ಯದಿಂದ ನಡೆದು ಬಂದು ವೇದಿಕೆಯನ್ನೇರಿ ನಿಂತು ಮಾತನಾಡಲಾರಂಭಿಸಿದರು. ತಕ್ಷಣವೇ ಕಾಲ, ದೇಶ, ಜನ, ಸ್ಮೃತಿ ಎಲ್ಲವೂ ಕರಗಿ ಹೋಯಿತು. ಶೂನ್ಯದಲ್ಲಿ ಮೊಳಗುತ್ತಿದ್ದ ಧ್ವನಿಯೊಂದನ್ನು ಬಿಟ್ಟರೆ ಇನ್ನೇನೂ ಉಳಿದಿರಲಿಲ್ಲ ಅಲ್ಲಿ. ದ್ವಾರವೊಂದು ಬೀಸಿ ತೆರೆದುಕೊಂಡು ನಾನು ಅನಂತ ಸಿದ್ಧಿಯ ಮಾರ್ಗದಲ್ಲಿ ನಡೆಯುತ್ತಿರುವಂತಿತ್ತು. ಅದರ ಅಂತ್ಯ ಮಾತ್ರ ಕಾಣುತ್ತಿರಲಿಲ್ಲ. ಆದರೆ ಅದು ಹೇಗಿರಬಹುದೆಂಬುದರ ಭರವಸೆಯು ನನಗೆ ಆ ದಾರಿಯನ್ನು ತೋರಿದವರ ಮಾತುಗಳಲ್ಲಿ ಮಿನುಗುತ್ತಿತ್ತು, ಅವರ ವ್ಯಕ್ತಿತ್ವದಲ್ಲಿ ಮಿಂಚುತ್ತಿತ್ತು. ನನ್ನ ಪಾಲಿಗೆ ಅವರು ಅನಂತತೆಯ ಪ್ರವಾದಿಯಾಗಿ ನಿಂತಿದ್ದರು. ಖಾಲಿಯಾದ 1000ದ ನಿಶ್ಶಬ್ದತೆಯು ಇದ್ದಕ್ಕಿದ್ದಂತೆ ನನಗೆ ಮೈ ತಿಳಿಯುವಂತೆ ಮಾಡಿತು. ಸ್ವಾಮೀಜಿ ಹಾಗೂ ವೇದಿಕೆಯ ಬಳಿ ನಿಂತಿದ್ದ ಇನ್ನಿಬ್ಬರನ್ನು ಬಿಟ್ಟರೆ ಎಲ್ಲರೂ ಹೊರಟು ಹೋಗಿದ್ದರು. ಅವರು ಸ್ವಾಮೀಜಿಯ ಅನುಯಾಯಿಗಳಾದ ಶ್ರೀಮತಿ ಮತ್ತು ಶ್ರೀ ಗುಡ್ಡಿಯರ್ ಎಂದು ಮುಂದೆ ನನಗೆ ಗೊತ್ತಾಯಿತು. ಹೀಗೆ ಬರೆದಳು.
ಶ್ರದ್ಧೆಯೊಂದು ಇದ್ದು ಬಿಟ್ಟರೆ ಎಂತಹ ತದೇಕ ಚಿತ್ತತೆ ಉಂಟಾಗುತ್ತದೆ ಎಂಬುದಕ್ಕೆ ಲಾರಾ ಗ್ಲೆನ್ನಳೇ ಸಾಕ್ಷ್ಯ. ಅಲ್ಲದೆ ಇಲ್ಲಿ ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿಯೂ ಗಮನಾರ್ಹ. ಇದೇ ಸಮಯದಲ್ಲಿ ಅವರ ಸ್ಫೂರ್ತಿದಾಯಕ ಮಾತುಗಳಿಂದ ಪ್ರಭಾವಿತಳಾದ ಇನ್ನೊಬ್ಬಳೆಂದರೆ ಶ್ರೀಮತಿ ಎಲ್ಲಾ ವೀಲರ್ ವಿಲ್ಕಾಕ್ಸ್ ಎಂಬ ಪ್ರಸಿದ್ಧ ಕವಯಿತ್ರಿ. ಇವಳು 1907ರಲ್ಲಿ ನ್ಯೂಯಾರ್ಕ್ ಅಮೆರಿಕನ್ ಪತ್ರಿಕೆಯಲ್ಲಿ ಬರೆದ ಲೇಖನದ ಒಂದು ಭಾಗ ಇಂತಿದೆ. ಆಕೆ ಬರೆಯುತ್ತಾಳೆ, 12 ವರ್ಷಗಳ ಹಿಂದೆ ಒಂದು ಸಂಜೆ ಭಾರತದ ತತ್ವಬೋಧಕರಾದ ವಿವೇಕಾನಂದರು ಎಂಬುವರೊಬ್ಬರು ಉಪನ್ಯಾಸ ಮಾಡಲಿರುವರೆಂದು ಕೇಳಿದೆ. ಕುತೂಹಲಗೊಂಡು ನಾನು ನನ್ನ ಪತಿ ಇಬ್ಬರೂ ಅಲ್ಲಿಗೆ ಹೋದೆವು. ಕಾರ್ಯಕ್ರಮ ಪ್ರಾರಂಭವಾಗಿ ಇನ್ನೂ 10 ನಿಮಿಷ ಕೂಡ ಆಗಿಲ್ಲ. ಆಗಲೇ ನಮಗೆ ಎಂತಹ ಒಂದು ಅಪೂರ್ವವಾದ ಚೈತನ್ಯಯುಕ್ತವಾದ ಅದ್ಭುತ ವಾತಾವರಣಕ್ಕೆ ಏರಿಸಲ್ಪಟ್ಟ ಅನುಭವವಾಯಿತೆಂದರೆ ಉಪನ್ಯಾಸದ ಕೊನೆಯವರೆಗೂ ಮೂಕವಿಸ್ಮಿತರಾಗಿ ಉಸಿರಾಡದೆ ಕುಳಿತು ಬಿಟ್ಟೆವು. ಉಪನ್ಯಾಸ ಮುಗಿದ ಮೇಲೆ ನಾವು ಜೀವನದ ಏರುಪೇರುಗಳನ್ನೆಲ್ಲ ಎದುರಿಸಬಲ್ಲ ಹೊಸ ಧೈರ್ಯದಿಂದ, ಹೊಸ ಭರವಸೆಯಿಂದ, ಹೊಸ ಶಕ್ತಿ ಉತ್ಸಾಹದಿಂದ ಹಿಂದಿರುಗಿದೆವು. ನನ್ನ ಪತಿ ಹೇಳಿದರು, ನಾನು ಅರಸುತ್ತಿದ್ದ ದೇವರು, ಧರ್ಮ, ತತ್ವ ಎಲ್ಲವೂ ಇದೆ. ಅಲ್ಲಿಂದ ಮುಂದೆ ಸ್ವಾಮಿ ವಿವೇಕಾನಂದರು ಸನಾತನ ಧರ್ಮವನ್ನು ವಿವರಿಸುವುದನ್ನು ಕೇಳಲು ಮತ್ತು ಅದ್ಭುತ ರತ್ನಗಳಾದ ಶಕ್ತಿ ಉತ್ಸಾಹದ ಆಲೋಚನೆಗಳನ್ನು ಪಡೆದುಕೊಳ್ಳಲು ನನ್ನ ಪತಿ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಎಲ್ಲೆಲ್ಲೂ ಸಂಪೂರ್ಣ ಆರ್ಥಿಕ ಕುಸಿತ ಉಂಟಾಗಿದ್ದ ಭಯಂಕರ ಚಳಿಗಾಲ ಅದು. ಚಿಂತೆ ಕಳವಳಗಳಿಂದಾಗಿ ನಿದ್ರೆಯೇ ಇಲ್ಲದ ಹಲವಾರು ರಾತ್ರಿಗಳನ್ನು ಕಳೆದ ಮೇಲೆ ನನ್ನ ಪತಿ ನನ್ನೊಂದಿಗೆ ಸ್ವಾಮೀಜಿಯ ಉಪನ್ಯಾಸವನ್ನು ಕೇಳಲು ಹೋಗುತ್ತಿದ್ದರು. ಅನಂತರ ಅವರು ಅಲ್ಲಿಂದ ಹೊರಟು ಚಳಿಗಾಲದ ಮಸುಕಿನಿಂದ ಕೂಡಿದ ಬೀದಿಯಲ್ಲಿ ನಡೆದು ಬರುವಾಗ ಮುಗುಳ್ನಗುತ್ತಾ ಹೇಳುತ್ತಿದ್ದರು, ಈಗ ಎಲ್ಲವೂ ಸರಿಯಾಗಿದೆ, ಇನ್ನು ಚಿಂತಿಸಬೇಕಾದ ಕಾರಣವಿಲ್ಲ ಎಂದು. ನಾನು ಕೂಡ ಅದೇ ನಿರಾಳವಾದ ಮನಸ್ಸಿನಿಂದ ಮತ್ತು ವಿಶಾಲಗೊಂಡ ದೃಷ್ಟಿಯಿಂದ ನನ್ನ ಕೆಲಸ ಕಾರ್ಯಗಳಿಗೆ ಹಿಂದಿರುಗುತ್ತಿದ್ದೆ. ಈ ಕಷ್ಟಕೋಟಲೆಗಳ ಯುಗದಲ್ಲಿ ಯಾವುದೇ ಧರ್ಮ, ಯಾವುದೇ ತತ್ವಶಾಸ್ತ್ರ ಇದನ್ನು ಮಾಡಬಲ್ಲುದಾದರೆ ಮತ್ತು ಇದರೊಂದಿಗೆ ಭಗವಂತನಲ್ಲಿನ ಶ್ರದ್ಧೆಯನ್ನು ತೀವ್ರಗೊಳಿಸಿ ತಮ್ಮ ಸಹಮಾನವರ ಮೇಲಿನ ಸಹಾನುಭೂತಿಯನ್ನು ಹೆಚ್ಚಿಸಿ ಮುಂಬರುವ ಜನ್ಮಗಳ ಕುರಿತಾಗಿ ಆನಂದದ ಭರವಸೆಯನ್ನು ಕೊಡಬಲ್ಲುದಾದರೆ ಅದೊಂದು ಒಳ್ಳೆಯ ಧರ್ಮ, ಮಹಾಧರ್ಮವೇ ಸರಿ. ಹೀಗೆ ಬರೆಯುತ್ತಾಳೆ. ಸ್ವಾಮೀಜಿಯ ವ್ಯಕ್ತಿತ್ವ, ಅವರ ಮಾತುಕತೆ, ಅವರ ಉಪನ್ಯಾಸಗಳು ಇವೆಲ್ಲ ಆಳವಾದ ಪರಿಣಾಮವನ್ನುಂಟು ಮಾಡದ ವ್ಯಕ್ತಿಯೇ ಇಲ್ಲವೆಂಬಂತೆ ತೋರುತ್ತದೆ. ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅವು ಉಂಟು ಮಾಡುತ್ತಿದ್ದ ಪರಿಣಾಮ ಒಂದೊಂದು ತೆರನಾದದ್ದು. ಅವರ ಉಪನ್ಯಾಸಗಳಿಗೆ ಮುತ್ತುತ್ತಿದ್ದ ಸಾವಿರಾರು ಜನರಲ್ಲಿ ಒಬ್ಬೊಬ್ಬರಿಗೂ ಆದ ಅನುಭವ ಎಂತಹದಿರಬಹುದೋ. ಅವರ ಒಂದೇ ಒಂದು ಮಾತು, ಒಂದೇ ಒಂದು ಸ್ಪರ್ಶ, ಕಡೆಗೆ ಒಂದೇ ಒಂದು ನೋಟ ಅದೆಷ್ಟು ಜನರನ್ನು ಧನ್ಯವಾಗಿಸಿತೋ ಬಲ್ಲವರಾರು. ಇನ್ನು ಅವರನ್ನು ಹತ್ತಿರದಿಂದ ಕಂಡ, ಅವರ ಸಂಪರ್ಕಕ್ಕೆ ಬಂದ ಭಾಗ್ಯಶಾಲಿಗಳ ಅನುಭವಗಳು ಇನ್ನೆಂಥವೋ. ಆದರೆ ಅವುಗಳಲ್ಲಿ ಕೆಲವಾದರೂ ಸ್ಮೃತಿ ಚಿತ್ರಣಗಳ ಮೂಲಕ ನಮಗೆ ತಿಳಿದು ಬಂದಿರುವುದು ನಮ್ಮ ಭಾಗ್ಯವೇ ಸರಿ. ಸ್ವಾಮೀಜಿ ತಮ್ಮ ಧ್ಯಾನ ತರಗತಿ, ಉಪನ್ಯಾಸ, ಮಾತುಕತೆ ಇವುಗಳನ್ನು ಬಿಟ್ಟು ಉಳಿದ ಸಮಯದಲ್ಲಿ ಅಮೆರಿಕದ ಜನಜೀವನದ ಬಗೆಯನ್ನು ಅಧ್ಯಯನ ಮಾಡಲು ಇಚ್ಛಿಸುತ್ತಿದ್ದರು. ಏಕೆಂದರೆ ಅಮೆರಿಕದ ಲೌಕಿಕ ಜೀವನ ಕ್ರಮದಲ್ಲೂ ಒಂದು ವೈಶಿಷ್ಟ್ಯವಿದೆ, ಒಂದು ಸೊಬಗಿದೆ. ಸ್ವಾಮೀಜಿ ಇಹಜೀವನವನ್ನು ಗೌರವಿಸುವವರೇ ಹೊರತು ದ್ವೇಷಿಸುವವರಲ್ಲ. ಆದರೆ ತಾವು ಗಳಿಸಿದ ಲೌಕಿಕ ಜ್ಞಾನವನ್ನವರು ತಮ್ಮ ಆಧ್ಯಾತ್ಮಿಕ ಜ್ಞಾನಕ್ಕೆ ತಿರುಗಿಸಿಕೊಳ್ಳುತ್ತಿದ್ದರು. ಇದು ಅವರ ವೈಶಿಷ್ಟ್ಯ.
ಸ್ವಾಮೀಜಿ ನ್ಯೂಯಾರ್ಕಿನ ನಾಗರಿಕತೆಯ ಅಲ್ಲೋಲ ಕಲ್ಲೋಲಗಳ ನಡುವೆ ವಾಸವಾಗಿದ್ದರೂ ಮಾನಸಿಕವಾಗಿ ಒಂದು ಪ್ರಶಾಂತ ವಾತಾವರಣವನ್ನು ನಿರ್ಮಿಸಿಕೊಂಡು ನಿರಂತರ ಭಗವತ್ ಸ್ಮರಣೆ ಹಾಗೂ ಆಳ ಚಿಂತನೆಯಲ್ಲಿ ನಿರತರಾಗಿರುತ್ತಿದ್ದರು. ಅವರು ತಮ್ಮ ಪಾಶ್ಚಾತ್ಯ ಜೀವನದುದ್ದಕ್ಕೂ ತಮ್ಮ ಧ್ಯಾನದ ಸ್ವಭಾವವನ್ನು ಉಳಿಸಿಕೊಂಡು ಬಂದದ್ದು ಒಂದು ಗಮನಾರ್ಹ ಅಂಶ. ಏಕೆಂದರೆ ಅವರಿಗೆ ಬಂದೊದಗುತ್ತಿದ್ದ ಅಡಚಣೆಗಳು ಅಸಂಖ್ಯಾತ. ಇಷ್ಟೆಲ್ಲ ಅಡ್ಡಿ ಆತಂಕಗಳ ನಡುವೆಯೂ ಅವರು ಪ್ರಾತಃ ಕಾಲ ಅಥವಾ ಸಾಯಂಕಾಲದಲ್ಲಿ ಇಲ್ಲವೇ ನೀರವ ಮಧ್ಯರಾತ್ರಿಯ ವೇಳೆಯಲ್ಲಿ ಧ್ಯಾನ ನಿರತರಾಗಿ ಬಿಡುತ್ತಿದ್ದರು. ಎಷ್ಟೋ ಸಲ ಅವರು ಧ್ಯಾನಮಗ್ನರಾಗಿ ಕುಳಿತಿರದಿದ್ದರೂ ಧ್ಯಾನಭಾವರಂಜಿತರಾಗಿರುತ್ತಿದ್ದರು. ಆಗ ಅವರು ಕಣ್ಣುಗಳನ್ನು ತೆರೆದಿದ್ದರೂ ಬಾಹ್ಯ ಜಗತ್ತಿನ ಪರಿವೆಯೇ ಇಲ್ಲದೆ ಆತ್ಮಾನಂದದಲ್ಲಿ ಮುಳುಗಿರುತ್ತಿದ್ದರು. ಕೆಲವೊಮ್ಮೆ ದಿಗಂತದಾಚೆಗೆ ದೃಷ್ಟಿಯನ್ನು ನೆಟ್ಟಿರುತ್ತಿದ್ದ ಅವರ ಮುಖಮಂಡಲವು ಅವರ ಮನಸ್ಸು ಎಲ್ಲ ವ್ಯಾವಹಾರಿಕ ಜಂಜಡಗಳಿಂದ ಮುಕ್ತವಾಗಿ ಪರಬ್ರಹ್ಮ ಭಾವದಲ್ಲಿ ಲೀನವಾಗಿರುವುದನ್ನು ಸೂಚಿಸುತ್ತಿತ್ತು. ಅವರ ಸುತ್ತಲಿರುವವರೆಲ್ಲ ಸಂತೋಷದಿಂದ ಹರಟುತ್ತಿದ್ದರೆ ಸ್ವಾಮೀಜಿಯ ಕಣ್ಣುಗಳು ಮೆಲ್ಲನೆ ಸ್ಥಿರಗೊಳ್ಳುತ್ತಿದ್ದವು. ಅವರ ದೇಹ ಚಲನರಹಿತವಾಗುತ್ತಿತ್ತು. ಶ್ವಾಸೋಚ್ಛ್ವಾಸ ಸಾವಧಾನಗೊಂಡು ಬಳಿಕ ಅದು ಒಂದು ಕ್ಷಣ ನಿಂತೇ ಹೋಗುತ್ತಿತ್ತು. ಕೆಲ ನಿಮಿಷಗಳ ಬಳಿಕ ಅವರು ಮತ್ತೆ ಮೆಲ್ಲನೆ ಎಚ್ಚರಗೊಂಡು ಬಾಹ್ಯ ಪರಿಸರಕ್ಕೆ ಮರಳುತ್ತಿದ್ದರು. ಅವರ ಪರಿಚಿತರಿಗೆಲ್ಲ ಈ ವಿಷಯ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವರು ಅದಕ್ಕನುಗುಣವಾಗಿ ನಡೆದುಕೊಳ್ಳುತ್ತಿದ್ದರು. ಸ್ವಾಮೀಜಿ ತಮ್ಮ ಸ್ನೇಹಿತರ ಆಮಂತ್ರಣವನ್ನು ಅಂಗೀಕರಿಸಿ ಅವರ ಮನೆಗೆ ಹೋದರೂ ಅಲ್ಲಿ ಮಾತನಾಡದೆ ಮೌನವಾಗಿರಬಹುದು. ಆದರೆ ಅವರ ಸ್ವಭಾವವನ್ನು ಅರಿತ ಮನೆಯವರು ಅದನ್ನು ತಪ್ಪಾಗಿ ಭಾವಿಸುತ್ತಿರಲಿಲ್ಲ, ಬದಲಾಗಿ ಸಹಕರಿಸುತ್ತಿದ್ದರು. ಅವರು ತಮ್ಮ ಕೋಣೆಯಲ್ಲಿ ಮೌನವಾಗಿ ಕುಳಿತಿರುವುದನ್ನು ಕಂಡರೆ ಯಾರೂ ಅವರಿಗೆ ತೊಂದರೆ ಕೊಡುತ್ತಿರಲಿಲ್ಲ. ಕೆಲವೊಮ್ಮೆ ಯಾರಾದರೂ ಬಂದರೆ ಸ್ವಾಮೀಜಿ ತಾವಾಗಿಯೇ ಎದ್ದು ಬಂದು ಅವರನ್ನು ಮಾತನಾಡಿಸುತ್ತಿದ್ದರು. ಆದರೆ ಅವರ ಭಾವಲಹರಿ ಮಾತ್ರ ಹಾಗೆಯೇ ಮುಂದುವರಿಯುತ್ತಿತ್ತು. ತಮ್ಮ ಆಲೋಚನಾ ಸರಣಿಯನ್ನು ಕೆಡಿಸಿಕೊಳ್ಳದೆ ಬಂದವರೊಡನೆ ಮಾತನಾಡುವುದು ಸ್ವಾಮೀಜಿಯ ವೈಶಿಷ್ಟ್ಯ. ಹೀಗೆ ಅವರ ನಿಜವಾದ ಆಸಕ್ತಿ, ಗಮನವೆಲ್ಲ ತಮ್ಮ ಅಂತರಂಗದ ಕಡೆಗೆ ಹೊರತು ಬಾಹ್ಯ ಜಗತ್ತಿನ ಕಡೆಗಲ್ಲ. ಜನರಿಗೆ ಅವರ ಭಾವನೆಗಳ ಔನ್ನತ್ಯದ ಸುಳಿವು ಸಿಗುತ್ತಿದ್ದುದು ಅವರು ಯಾವಾಗಲಾದರೂ ಆಡುತ್ತಿದ್ದ ಮಾತುಗಳ ಮೂಲಕವೇ. ನ್ಯೂಯಾರ್ಕಿನಲ್ಲಿ ಸ್ವಾಮೀಜಿ ಅನೇಕ ಹೊಸ ಸ್ನೇಹಿತರನ್ನು ಸಂಪಾದಿಸಿಕೊಂಡರು. ಈ ದಿನಗಳಲ್ಲಿ ಅವರ ನಿಕಟ ಸಂಪರ್ಕಕ್ಕೆ ಬಂದವರು ಹಲವಾರು ಜನ. ಇವರಲ್ಲಿ ಅನೇಕರು ಈಗಾಗಲೇ ಅವರಿಗೆ ಪರಿಚಿತರಾಗಿದ್ದವರು. ಹೀಗೆ ಅವರ ವಿಶ್ವಾಸಿಗರಾದವರಲ್ಲಿ ಹಾಗೂ ಶಿಷ್ಯರಾದವರಲ್ಲಿ ಕೆಲವರೆಂದರೆ ಶ್ರೀಮತಿ ಸಾರಾ ಬುಲ್, ಡಾಕ್ಟರ್ ಅಲನ್ ಡೇ, ಮಿಸ್ ಎಲೆನ್ ವಾಲ್ಡೋ, ಮಿಸ್ ಮೇರಿ ಫಿಲಿಪ್ಸ್, ಪ್ರೊಫೆಸರ್ ವೈಮನ್, ಪ್ರೊಫೆಸರ್ ರೈಟ್, ಶ್ರೀ ಫ್ರಾನ್ಸಿಸ್ ಲೆಗೆಟ್ ಹಾಗೂ ಶ್ರೀಮತಿ ಬೆಸ್ಸಿ ಸ್ಟರ್ಜಸ್. ಮುಂದೆ ಈಕೆ ಶ್ರೀಮತಿ ಫ್ರಾನ್ಸಿಸ್ ಲೆಗೆಟ್ ಆಗುತ್ತಾಳೆ. ನ್ಯೂಯಾರ್ಕಿನ ಮಿಸ್ ಜೋಸೆಫಿನ್ ಮೆಕ್ಲಾಡ್ ಸ್ವಾಮೀಜಿಯ ಅತ್ಯಂತ ಆಪ್ತ ಶಿಷ್ಯೆಯಾದಳಲ್ಲದೆ ಕಡೆಯವರೆಗೂ ಅವರಿಗೆ ನಾನಾ ವಿಧದಲ್ಲಿ ನೆರವಾದಳು. ಡಾಕ್ಟರ್ ಎಗ್ಬರ್ಟ್ ಗರ್ನ್ಸೆ ದಂಪತಿಗಳಂತೂ ಸ್ವಾಮೀಜಿಯನ್ನು ತಮ್ಮ ಸ್ವಂತ ಪುತ್ರನಂತೆ ನೋಡಿಕೊಳ್ಳುತ್ತಿದ್ದರು. ಇನ್ನೊಬ್ಬ ಶ್ರೀಮಂತ ಗಣ್ಯ ವ್ಯಕ್ತಿಯಾದ ಆಸ್ಟಿನ್ ಕಾರ್ಬಿನ್ ಹಾಗೂ ಅವನ ಮಗಳು ಮತ್ತು ಸುಪ್ರಸಿದ್ಧ ಗಾಯಕಿ ಎಮ್ಮಾ ಥರ್ಸ್ಬಿ ಇವರೂ ಸ್ವಾಮೀಜಿಯ ಅನುಯಾಯಿಗಳಾದರು. ತಾವು ಅಮೆರಿಕದಿಂದ ಹೊರಟ ಮೇಲೂ ತಾವು ಪ್ರಾರಂಭಿಸಿದ ಕಾರ್ಯ ನಿರಂತರವಾಗಿ ನಡೆದುಕೊಂಡು ಹೋಗಬೇಕಾದರೆ ಅತ್ಯಂತ ಸಮರ್ಥರಾದ ವ್ಯಕ್ತಿಗಳ ಅವಶ್ಯಕತೆ ಇರುವುದರ ಅರಿವು ಸ್ವಾಮೀಜಿಗಿತ್ತು. ಆದ್ದರಿಂದ ಅವರು ಯೋಗ್ಯರಾದ ಕೆಲವರಿಗೆ ಸನ್ಯಾಸ ನೀಡಲು ಇಚ್ಛಿಸಿದರು. ಅವರ ಶಿಷ್ಯರ ಪೈಕಿ ಮೇಡಮ್ ಮೇರಿ ಲೂಯಿಸ್ ಹಾಗೂ ಲಿಯಾನ್ ಲ್ಯಾಂಡ್ಸ್ಬರ್ಗ್ ಎಂಬಿಬ್ಬರು ಸನ್ಯಾಸ ಸ್ವೀಕರಿಸಲು ಸಿದ್ಧರಾಗಿದ್ದರು.
ಲಿಯಾನ್ ಲ್ಯಾಂಡ್ಸ್ಬರ್ಗ್ ನ್ಯೂಯಾರ್ಕಿನಲ್ಲಿ ಸ್ವಾಮೀಜಿಯೊಂದಿಗೆ 2.5 ತಿಂಗಳ ಕಾಲ ವಾಸವಾಗಿದ್ದು ಅವರ ಸಂಘಟನಾ ಕಾರ್ಯದಲ್ಲಿ ನೆರವಾದ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.